ಇಸ್ಲಾಂ ಧರ್ಮದ ಪ್ರಮುಖ ಹಬ್ಬವಾದ ರಂಜಾನ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಿದ ಇಸ್ಲಾಂ ಧಾರ್ಮಿಕ ಅನುಯಾಯಿಗಳು. ಇಸ್ಲಾಂ ಧರ್ಮದ ಪ್ರಮುಖ ಹಬ್ಬವಾದ ರಂಜಾನ ಹಬ್ಬದ ನಿಮಿತ್ತವಾಗಿ ಇಂದು ವಿಜಯಪುರ ನಗರದಲ್ಲಿ ಇರುವ ಈದ್ಗಾಗಳು ಸೇರಿದಂತೆ ಈದ್ಗಾ ಮೈದಾನಗಳಲ್ಲಿ ಇಸ್ಲಾಂ ಧರ್ಮದ ಅನುಯಾಯಿಗಳಾದ ಮುಸ್ಲಿಂ ಸಹೋದರರು ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ನಂತರ ಪರಸ್ಪರ ಆಲಿಂಗನ ಮಾಡಿಕೊಂಡು ತಮ್ಮ ಸಂತೋಷ ವ್ಯಕ್ತಪಡಿಸಿದರು. ಇತರ ಧರ್ಮೀಯ ಸಹೋದರರೊಂದಿಗೆ ಸಿಹಿ ಹಂಚಿಕೊಂಡು ಶಾಂತಿಯುತವಾಗಿ ರಂಜಾನ ಹಬ್ಬವನ್ನು ಆಚರಣೆ ಮಾಡುವ ಮೂಲಕ ಮತ್ತೆ ಮತಾಂಧ ರಾಜಕಾರಣಿಗಳಿಗೆ ತಮ್ಮ ಏಕತೆಯನ್ನು ತೋರಿಸಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಕೆ.ಎಚ್. ಮುನಿಯಪ್ಪ ಮಾತನಾಡಿ, ಈ ಈದ್ಗಾ ಮೈದಾನಕ್ಕೆ ಕಾಂಪೌಂಡ್ ವ್ಯವಸ್ಥೆ ಹಾಗೂ ಕುಳಿತುಕೊಳ್ಳಲು ನೆಲಹಾಸುಗಳನ್ನು 1 ತಿಂಗಳ ಒಳಗಾಗಿ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಹಾಗೂ ಈ ರಂಜಾನ್ ಹಬ್ಬವನ್ನು ಮುಸಲ್ಮಾನ್ ಬಾಂಧವರು ಶಾಂತಿಯುತವಾಗಿ ಸಂಭ್ರಮ ಸಡಗರದಿಂದ ಆಚರಿಸಬೇಕು ಹಾಗೂ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಜೀವನ ನಡೆಸಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಮುಬಾರಕ್ ಪಾಷಾ ಮಾತನಾಡಿ, ಕಳೆದ 1 ತಿಂಗಳಿಂದ ಮುಸಲ್ಮಾನ್ ಬಾಂಧವರು ಉಪವಾಸವಿದ್ದು ರಂಜಾನ್ ಹಬ್ಬವನ್ನು ಇಂದು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದು, ಎಲ್ಲರೂ ಸಹ ಬಡವ ಬಲ್ಲಿದ ಎನ್ನದೇ ದಾನವನ್ನು ಮಾಡಿ ಎಲ್ಲರೂ ಒಂದೇ ಭಾವನೆಯೆಂದು ಈ ಹಬ್ಬವನ್ನು ಆಚರಿಸಲಾಗುತ್ತಿದ್ದು, ಎಲ್ಲರಿಗೂ ಸಹ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ನೆರವೇರಿಸಿದರು. ಮುಸಲ್ಮಾನ್ ಬಾಂಧವ ಮುಖಂಡರು ಹಾಗೂ ಎಲ್ಲಾ ದರ್ಗಾ ಕಮಿಟಿಯ ಅಧ್ಯಕ್ಷರು, ಸದಸ್ಯರು ಭಾಗವಹಿಸಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಬಿ. ರಾಜಣ್ಣ ಹಾಗೂ ವಿಜಯಪುರ ಹೋಬಳಿ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಚಂದ್ರಪ್ಪ, ತಾಲೂಕು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾದ ಜಗನ್ನಾಥ್, ಪುರಸಭಾ ಸದಸ್ಯರಾದ ಎಂ. ಸತೀಶ್ ಕುಮಾರ್ ಹಾಗೂ ಮಾಜಿ ಸದಸ್ಯರಾದ ಸಂಪತ್ ಕುಮಾರ್ ಹಾಗೂ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು. सारे दुनिया में बहुत बड़ा समाज है। हिंदुस्तान में हम हिंदू मुसलमान मिलकर हिंदुस्तान को आगे बढ़ने के लिए काम करना पड़ेगा। आज़ादी का पहले बाद में ये सब लोग हिंदू मुसलमान, क्राइस्तों, महात्मा गांधी जी, पंडित जवाहरलाल नेहरू, मौलाना आजाद साहब, सबको नेतृत्व में आज़ादी के लिए बहुत जन कुर्बान दिया, मर गया, जेल में भी सालों सालों जेल में भी था। अभी हिंदुस्तान में एक मुश्किल का काम शुरू कर रहे हैं, उसको दूर करने के लिए मैं सब लोग एक इकट्ठे करके काम करना पड़ेगा। इसके बारे में आपको मैं अनुरोध करता हूँ, इसी टाइम में सब लोग हिंदू मुसलमान भाई भाई के रूप में काम करना पड़ेगा। हिंदू जग आगे बढ़ना पड़ेगा। इसके बारे में अल्लाह को एक प्रार्थना करूँगा, हमको शक्ति देने के लिए अल्लाह को प्रार्थना करूँगा। अगले साल में एक बारिश अच्छा बना फल सफल देना पड़ेगा। इसके दायरे में अल्लाह को एक बार फिर प्रार्थना करूँगा। ಶುಭ ಸಂದರ್ಭ ನಮಗೆಲ್ಲರಿಗೂ ನಿನ್ನೆ ಪವಿತ್ರ ಯುಗಾದಿ ಹಬ್ಬ ಆಗಿದೆ. ಇವತ್ತು ಪವಿತ್ರ ರಂಜಾನ್ ಹಬ್ಬ 1 ತಿಂಗಳ ಕಾಲ ಉಪವಾಸವನ್ನು ಇಟ್ಟು ಇವತ್ತು ರಂಜಾನ್ ಹಬ್ಬ ಆಚರಣೆ ಮಾಡಲು ಈದ್ಗಾಗೆ ಆಗಮಿಸಿದಿರಿ. ಇವತ್ತು ನಮ್ಮ ಸಮಾಜದ ಪರವಾಗಿ, ವಿಜಯಪುರದ ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ, ಎಲ್ಲ ವಿಜಯಪುರದ ನಾಗರಿಕರಿಗೆ ಎಲ್ಲರಿಗೂ ರಂಜಾನ್ ಹಬ್ಬದ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಂತ್ರಿಗಳಾದ ಕೆ.ಎಚ್. ಮುನಿಯಪ್ಪಜಿರವರು ಕೂಡ ಆಗಮಿಸಿದರು. ಅವ್ರಿಗೂ ಕೂಡ ಸಮಾಜದ ಪರವಾಗಿ, ವಿಜಯಪುರದ ನಾಗರಿಕ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಭರವಸೆ ಕೊಟ್ಟಿದ್ದಾರೆ, ನಮ್ಮ ಈದ್ಗಾಗೆ ಕಾಂಪೌಂಡ್ ಮಾಡೋದು, ಕೆಳಗಡೆ ಇದು ಕಾಂಕ್ರೀಟ್ ಹಾಕೋದು, ಇಲ್ಲಿ ಟ್ರಾಫಿಕ್ ತುಂಬ ಜಾಸ್ತಿ ಇರೋದ್ರಿಂದ ಇಲ್ಲಿ ಕಾಂಪೌಂಡ್ ಹಾಕಿ ಕೆಳಗಡೆ ಕಾಂಕ್ರೀಟ್ ಹಾಕಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ. ಆಶ್ವಾಸನೆ ಕೊಟ್ಟ ಮೇಲೆ ಅವರು ನೆರವೇರಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ನಮಗೆ ಗ್ಯಾರಂಟಿ ಇದೆ, ಅವ್ರು ಮಾಡ್ತಾರೆ. ಸತೀಶ್ ಕುಮಾರ್, ಜಿ. ವಿಜಯ ನ್ಯೂಸ್, ವಿಜಯಪುರ.